ಇದ್ದಕ್ಕಿದ್ದಾಗೇನೆ ಆ ಕೆರೆ ನೀರಿನ ಮೇಲೆ ಧೂಮ್ ಅಂತ ಹೇಳಿ ಪರ್ಪೆಂಡಿಕ್ಯುಲರ್ ಒಂದು ಪಕ್ಷಿ ಬೀಳ್ತು. ಯಾಕಪ್ಪ ಈ ಪಕ್ಷಿ ಬಿದ್ದೋಯ್ತಲ್ಲ ಅಂತ ಹೇಳಿ ನನಗೂ ಆಶ್ಚರ್ಯ ಆಯಿತು. ಒಂದು 10 ಸೆಕೆಂಡ್ ಒಳಗಡೆ ಬಹಳ ಎತ್ತರದಿಂದ ಬರ್ತಂಥ ಪಕ್ಷಿ ನೀರಿನ ಒಳಗಡೆ ಒಂದು ಮೀನನ್ನು ಎತ್ಕೊಂಡು ಮೇಲ್ಗಡೆ ಬರ್ತದೆ. ಇದರಲ್ಲಿ ನಾವು ಕಲಿತಕ್ಕಂಥದ್ದೇನು? ನಾನು ಅನೇಕ ವಿಚಾರಗಳನ್ನು ಇದು ಕಲಿತು ನಾನು ನೋಡಿ 25 ವರ್ಷ ಆಯಿತು. ಆದರೆ ಆ ಘಟನೆ ಯೋಗ ಸ್ಟೇಟ್ ಆಫ್ ಮೈಂಡಲ್ಲಿ ನನ್ನ ಮನಸ್ಸಿದ್ದರಿಂದಾಗಿ ಅದನ್ನು ಮರೀಲಿಕ್ಕೆ ಆಗಿಲ್ಲ. ಅದು ಇನ್ನೊಂದನ್ನು ಕಲಿಬಹುದು. ಆ ಪಕ್ಷಿಗೆ ತನ್ನ ಮಗುಗೆ ಆಹಾರ ಕೊಡಬೇಕು ಅಂತ ಹೇಳಿಬಿಟ್ಟು ಆ ಮೀನನ್ನು ಅಷ್ಟು ಮೇಲೆ ಕಣ್ಣು ಎಷ್ಟೊಂದು ತೀಕ್ಷ್ಣವಾಗಿರ್ತದೆ ಅನ್ನೋದನ್ನು ವಿಚಾರ ಮಾಡಬೇಕು. ಅದು ಬಂದು ನೀರಲ್ಲಿ ಆ ಮೀನನ್ನು ಎತ್ಕೊಂಡು ಹೋಗ್ತದೆ. ಇದು ನಾವು ಕಲಿಬೇಕಾಗಿರ್ತಕ್ಕಂಥ ಅನೇಕ ವಿಚಾರಗಳು ಪ್ರಕೃತಿಯಿಂದಾಗಿ. ಪ್ರಕೃತಿಯನ್ನು ಯಾಕೆ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಚೆನ್ನಾಗಿ ಬದುಕಬೇಕಾದ್ರೆ ಪ್ರಕೃತಿಯನ್ನು ಬದುಕಿಸ್ಕೋಬೇಕಾಗ್ತದೆ. ಇದನ್ನೇ ಸ್ಕೌಟ್ ಗೈಡ್ಸರು ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕವಾಗಿ ತಿಳಿಸ್ತೀವಿ. ನಾವು ವಯೋಮಾನಕ್ಕೆ ತಕ್ಕಂತೆ ನಾವು ರೋವರ್ಸ್ ರೇಂಜರ್ಸ್ಗೆ ಏನು ಹೇಳ್ತೇವೆ ಅದನ್ನು ಸ್ಕೌಟ್ ಗೈಡ್ಸ್ಗೆ ಹೇಳಲ್ಲ. ಸ್ಕೌಟ್ ಗೈಡ್ಸ್ಗೆ ಏನು ಹೇಳ್ತೇವೆ ಅದನ್ನು ಕಪ್ಸ್ ಅಂಡ್ ಬುಲ್ಬುಲ್ಸ್ಗೆ ನಾವು ಹೇಳೋದಿಲ್ಲ. ಕಪ್ಸ್ ಅಂಡ್ ಬುಲ್ಬುಲ್ಸ್ಗೆ ಏನಿರ್ತಕ್ಕಂಥದ್ದನ್ನು ಬನ್ನೀಸ್ಗೆ 3 ವರ್ಷದ ಒಳಗಡೆ ಇರ್ತಕ್ಕಂಥ